ನಾರ್ತ್ ಇಂಡಿಯನ್ಸ್ ಕೆಲವರು ತುಂಬ ದೊಡ್ಡದಾಗಿ ಇಶ್ಯೂ ಮಾಡಿದ್ರು. ಅಂದರೆ ಕನ್ನಡಿಗಾಸ್ ನಮ್ಮನ್ನು ರೆಸ್ಪೆಕ್ಟ್ ಮಾಡಲ್ಲ, ಅವ್ರು ಅಟ್ಯಾಕ್ ಮಾಡ್ತಾರೆ ನಮ್ಮ ಮೇಲೆ, ಅಬ್ಯೂಸ್ ಮಾಡ್ತಾರೆ ಕನ್ನಡ ಬರಲಿಲ್ಲ ಅಂತ ಹೇಳಿ ಒಂದು ದೊಡ್ಡ ಬಸ್ ಆಗಿತ್ತು. ನಿಮ್ಮ ಗಮನಕ್ಕೆ ಬಂದಿದೆ. ಇದು ನಿಜನಾ ಸುಳ್ಳ? ಬಟ್ ನಾವು ಕನ್ನಡಿಗಾಸ್ ಆ್ಯಕ್ಚುಲಿ ನನಗೆ ಅದ್ರ ಬಗ್ಗೆ ಒಂಚೂರು ಕೋಪನೂ ಇದೆ ನಮ್ಮ ಕನ್ನಡಿಗರ ಮೇಲೆ. ಪ್ರಾಬ್ಲಮ್ ಏನಂದರೆ ಇಲ್ಲಿ ತೆಲುಗು ಅವ್ರು ಬಂದರೆ ನಾವು ತೆಲುಗು ಮಾತಾಡ್ತೀವಿ, ಹಿಂದಿ ಅವರಿದ್ರೆ ಅವ್ರ ಹತ್ರ ಹಿಂದಿ ಮಾತಾಡ್ತೀವಿ, ತಮಿಳ್ ಇದ್ರೆ ಅವ್ರ ಹತ್ರ ತಮಿಳ್ ಮಾತಾಡ್ತೀವಿ. ಐ ಹ್ಯಾವ್ ಸೀನ್ ಇಟ್, ನಾನು ನೋಡಿದ್ದೀನಿ ಇದನ್ನು. ಅವ್ರಿಗೆ ಕನ್ನಡ ಕಲಿಸೋ ಪ್ರಯತ್ನ ಮಾಡೋದು ಬಹಳ ಕಮ್ಮಿ. ಹಾಗೇನೆ ಆನ್ ದ ಕಾಂಟ್ರರಿ ನಾನು ಈ ಗೋಲ್ಗಪ್ಪ ಪ್ರಿಯೆ ನಾನು. ಸೊ ನಾನು ಬಹಳಷ್ಟು ಜನ ಈ ಗೋಲ್ಗಪ್ಪ ಹುಡುಗರನ್ನ ನೋಡಿದ್ದೀನಿ. ಅವರು ಮೊದಲನೇ ಸಲ ಬಂದಾಗ ಮಾತಾಡೋದಕ್ಕೂ ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಹೋಗಿ ಅವನ ಹತ್ರ ಮಾತಾಡಿಸಿದಾಗ ಅವ್ನು ಕನ್ನಡ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಅದೊಂದು ಏನು ಹೇಳ್ತೀವಿ ನಾವು, ಅದೊಂದು ಭಾವೈಕ್ಯತೆ ಇದೆ ನಮ್ಮಲ್ಲಿ. ಬಟ್ ಈ ಕೆಲವು ತಿಂಗಳ ಹಿಂದೆ ಒಂದಷ್ಟು ಇಶ್ಯೂ ಆಯ್ತಲ್ಲ, ನಿಮ್ಮ ಪರ್ಸ್ಪೆಕ್ಷನ್ ಏನು? ಅಯ್ಯೋ, ನನಗೂ ಕೋಪ ಬಂತು, ನನಗೂ ಸುಮಾರು ಕೋಪ ಬಂತು. ಆದರೆ ಅದೇ ಥರ ಆ ಟೋನಲ್ಲಿ ಮಾತಾಡೋರ ಜೊತೆ ಐ ಆಲ್ಸೋ ನೋ ಎಷ್ಟೋ ಜನ ಅವರು ಇದೇ ರೀತಿ ರಾಜಸ್ಥಾನ್ ಅಥವಾ ಯು ಪಿ ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಬಟ್ ಭಾಷೆ ಕಲಿಯೋಕೆ ಇಷ್ಟ, ಬಟ್ ಹೇಗೆ ಕಲಿಯೋದು ಅಂತ ಅವ್ರಿಗೆ ಗೊತ್ತಿರಲ್ಲ. ಈಗ ನೋಡಿ, IT ಕಂಪನೀಸಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಐದರ್ ಯು ಆರ್ ವರ್ಕಿಂಗ್ ಫ್ರಮ್ ಹೋಮ್, ಅಥವಾ ನೀವು ಪ್ರಾಜೆಕ್ಟಲ್ಲಿದ್ದರೂ ಯು ಮೈಟ್ ಬಿ ನಿಮ್ಮ ಬೇರೆ ಬೇರೆ ದೇಶಗಳ ಕ್ಲೈಂಟ್ಸ್ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀರಿ, ಮಧ್ಯರಾತ್ರಿ ಹೋಗಿ ಇದು. ಸೊ ನೀವು ಭಾಷೆ ಕಲಿಯೋ ಇಂಟರಾಕ್ಷನ್ ಟೈಮ್ ಇದೆಯಲ್ಲ, ಇವಾಗ ನೀವು ಪಾನಿಪುರಿ ಮಾಡೋರು ಎಲ್ಲಿಂದ ಸಪೋಸ್ ಎಲ್ಲೋ ಮಧ್ಯಪ್ರದೇಶದಿಂದ ಬಂದಿರ್ತಾರೆ. ಯಾವಾಗ ನಮ್ಮ ಇಕನಾಮಿಕ್ಸ್ ಆ್ಯಂಡ್ ನೆಸೆಸಿಟಿ ಬರುತ್ತೋ, ಈ ಒಂದು ಭಾಷೆ ಕಲಿಯೋ ಮೂಲಕ ನನ್ನ ಸಂಪಾದನೆನೂ ಜಾಸ್ತಿ ಆಗತ್ತೆ, ಅಥವಾ ನನ್ನ ಸಂಪಾದನೆ ಜಾಸ್ತಿ ಆಗೋಕ್ಕೆ ನಾನು ಕಲಿತ್ರೆ ಇನ್ನೂ ಜಾಸ್ತಿ. ಬೋತ್ ಥಿಂಗ್ಸ್ ಹ್ಯಾವ್ ಟು ಮೀಟ್. ಭಾಳ ಕಡಿಮೆ ಜನ ಏನೂ ಇನ್ಸೆಂಟಿವ್ ಇಲ್ಲದೆ, ಪರವಾಗಿಲ್ಲ ನಡೀತಾ ಇದೆಯಲ್ಲ, ಹಾಗೆ ಕೆಲಸ ನಡೀತಾ ಇದೆ, ಎಷ್ಟು ಜನ ಎಷ್ಟು ಹೆಮ್ಮೆಯಿಂದ ಹೇಳ್ಕೊತಾರೆ. ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಫ್ರೆಂಡ್ಸ್ಗೆ, ಐ ಹ್ಯಾವ್ ಬೀನ್ ಹಿಯರ್ ಫಾರ್ 20 years, ಬಟ್ ಐ ನೋ ಅಡ್ಜಸ್ಟ್ ಮಾಡಿ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ಐ ಸೆಡ್, ನಾವು ತುಂಬಾ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ, ಅದಕ್ಕೇನೆ ನೀವು. ಸೊ ದ ಡೇ ಪೀಪಲ್ ಅಂಡರ್ಸ್ಟ್ಯಾಂಡ್ ದಟ್ ಅಸಿಮಿಲೇಷನ್ ಮುಖ್ಯ. ನಾನು ಜರ್ಮನಿಗೆ ಹೋದಾಗ ಎಷ್ಟು ಕಷ್ಟಪಟ್ಟು ಜರ್ಮನ್ ಕ್ಲಾಸಸ್, ಆನ್ಲೈನ್ ಕ್ಲಾಸ್ ತೊಗೊಂಡಿದ್ದೇನೋ, ಅದನ್ನು ಸರ್ಟಿಫಿಕೇಷನ್ ಹೇಗಾದರೂ ಆ ದೇಶಕ್ಕೆ ಹೋಗೋಕ್ಕೆ ಮುಂಚೆ ನಾನು ಕಲ್ತ್ಬಿಡಬೇಕು. ಆ್ಯಂಡ್ ಅದನ್ನು ಭಾಳ ವಿ ಸ್ಪೀಕ್ ವಿತ್ ಅ ಲಾಟ್ ಆಫ್ ಪ್ರೈಡ್. ಐ ಹ್ಯಾವ್ ಲರ್ನ್ ಸ್ಪ್ಯಾನಿಷ್, ಡುಯೋಲಿಂಗೋ ಆ್ಯಪ್ ನೋಡಿ ನಾನು ಇದನ್ನು ಕಲ್ತಿದ್ದೀನಿ. ಜಾಪನೀಸ್, ಮ್ಯಾಂಡರಿನ್ ಕ್ಲಾಸಸ್. ಅದು ನೆಸೆಸಿಟಿಗೆ ಒಂದು ಕಡೆ, ಬಟ್ ಔಟ್ ಆಫ್ ರೆಸ್ಪೆಕ್ಟ್ ಇನ್ನೊಂದು ಕಡೆ. ನಾನು ಇರೋ ಜಾಗದಲ್ಲಿ ನಾನು ಹೇಗೆ ಬೇರೆ ಭಾಷೆ ಬೇರೆ ದೇಶಕ್ಕೆ ಹೋದಾಗ ನಾನು ಕಲಿಯೋಕ್ಕೆ ಪ್ರಯತ್ನ ಪಡ್ತೀನೋ, ಇಲ್ಲೇ ಬಂದುಬಿಟ್ಟಿದ್ದೀನಲ್ಲ, ಏನೋ ಒಂದು ವರ್ಷ ಡೆಪ್ಯುಟೇಷನ್ ಹಾಕಿದ್ದಾರೆ, ಅಥವಾ ಒಂದು 6 months ಟೂರ್ ಅಂದರೆ ಇರಲಿ. ಬಟ್ ವೆನ್ ಯು ಮೇಡ್ ದಿಸ್ ಸಿಟಿ, ದಿಸ್ ರಾಜ್ಯ ನಿಮ್ಮ ಕರ್ಮಭೂಮಿ, ನೀವು ಒಂದಷ್ಟು ಪ್ರಯತ್ನ ಪಡ್ಬೋದಲ್ಲ, ಅದು ದಟ್ ಈಸ್ ಇಂಪಾರ್ಟೆಂಟ್. ಬಟ್ ಎಷ್ಟೋ ಜನ ಆ ಥರ ಮಾಡ್ತಿದ್ದಾರೆ. ಸೊ ನೀವು ಹೇಳಿದ ಹಾಗೆ, ಅದಕ್ಕೇನೆ ಆ ಕೋಪದ ಜೊತೆ ನಾನು ಈ ಒಂದು ಉತ್ಸವದ ಮೂಲಕ, ಅಥವಾ ನನ್ನ ಪಿಕಲ್ ಜಾರ್ ಕಲ್ಚರೋತ್ಸವ ಅನ್ನೋದು ಬರೀ ಒಂದು ಉತ್ಸವದ ಅಲ್ಲ, ಇನ್ನೂ ಅದನ್ನು ಕೆಲಸ ಮುಂದುವರಿಸ್ತಾ ಇದ್ದೀವಿ. ಅದು ಯಾವ ರೀತಿ ಅನ್ನೋದು ನಾವು ಇನ್ನೂ ಡಿಸೈಡ್ ಮಾಡ್ತಾ ಇದ್ದೀವಿ. ಕಂಟಿನ್ಯೂಸ್ ಆಗಿ ಅದನ್ನು ಮಾಡೋದಕ್ಕೆ, ಬರೀ ವರ್ಷಕ್ಕೊಂದ್ಸಲ 2 ದಿನ 3 ದಿನದ ಹಬ್ಬದ ಜೊತೆಗೆ ನಾವು ಬೇರೆ ಏನು ಮಾಡ್ಬೋದು ಅನ್ನೋ ಒಂದು ಯೋಚನೆ ಖಂಡಿತ ಇದೆ. ಬಟ್ ಇಲ್ಲಿ ನಾನು ಉದಾಹರಣೆ ಕೊಡೋದು ನಮ್ಮ ರಾಘವನ್ ಸರ್ ಅಂತ ಒಬ್ಬರಿದ್ದಾರೆ, BV ರಾಘವನ್ ಅಂತ. ಅವರು 1972 ಅವರು ಕನ್ನಡವನ್ನು ಕಲಿಸ್ತಾ ಇದ್ದಾರೆ. ಫಾರಿನರ್ಸ್ಗೆ, ನಾರ್ತ್ ಇಂಡಿಯನ್ಸ್ಗೆ, ಅಥವಾ ಬೇರೆ ಪೂರ್ವ ಪ್ರದೇಶ ನಾನ್ ಕನ್ನಡಿಗರ್ಸ್ಗೆ ಸಾವಿರಾರು ಜನರಿಗೆ ಮಾಡಿ ಒಂದು 20-25 ವರ್ಷದ ಹಿಂದೆ ಕನ್ನಡ ಪ್ರಸಾರ ಪರಿಷತ್ ಅನ್ನೋ ಒಂದು ಸಂಸ್ಥೆಯನ್ನು ಅವರು ಉಂಟು ಮಾಡ್ತಾರೆ. ಆ್ಯಂಡ್ ಅದರ ಮೂಲಕ 100 ಕನ್ನಡ ಟೀಚರ್ಸ್, 100 ಕನ್ನಡ ಟೀಚರ್ಸು, ಅವರು ಅಂತೂ ಹಿ ಯೂಸ್ ಟು ಟೀಚ್ ಕನ್ನಡ ಫ್ರೀಲಿ. ನಾನು ಎಷ್ಟೋ ಸಲ ಹೇಳ್ತೀನಿ, ಸರ್ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ ಏನೋ, ಅವ್ರು ಒಂದು ಸ್ವಲ್ಪನೂ ಸ್ವಾರ್ಥ ಅಲ್ಲದೆ, ಇದು ನಿಜವಾಗ್ಲೂ ಕನ್ನಡಕ್ಕೆ ಸೇವೆ. ಇದನ್ನು ಅವ್ರನ್ನ ಕರೆಸಿ ನಾವು ಗೌರವ ಮಾಡಿದ್ವಿ ಅವ್ರಿಗೆ. ಕಲ್ಚರೋತ್ಸವದ ಉದ್ಘಾಟನೆ ಟೈಮಲ್ಲಿ ಕೀಪರ್ಸ್ ಆಫ್ ಕಲ್ಚರ್ ಅಂತ ಬೇರೆ ಬೇರೆ ಮ್ಯೂಸಿಕ್ ಇರ್ಬೋದು, ಆರ್ಟು, ಅರಲ್ ಅಂತ ಒಂದು ಡಿಕ್ಷನರಿ, ಕೃಷ್ಣನ್ ಅಂತ ಒಬ್ಬರು, ಅವರು ವಿ ಕೃಷ್ಣ ಅಂತ ಅವ್ರು ಮಾಡಿದ್ದಾರೆ.
ಅವ್ರನ್ನ ರಾಘವನ್ ಸರ್ ಅವ್ರನ್ನ ಕರೆಸಿ ಅವ್ರ ಕೈಯಾರೆ ಅಂದರೆ ಫೆಸ್ಟಿವಲ್ ಡಿಕ್ಲೇರ್ ಓಪನ್ ಅಂತ ಅಯ್ಯೋ ಶ್ರದ್ಧಾ ಇದ್ರು, ವಸುಂಧರಾ ದಾಸ್, ವಾಸು ದೀಕ್ಷಿತ್, ಈ ಥರ ಕಾಪಾಡ್ಕೊಂಡು ಬರ್ತಾ ಇರೋ ಬೇರೆ ಬೇರೆ ಫೀಲ್ಡ್ಸಲ್ಲಿ ಆಮೇಲೆ ಈ ಒಂದು ಜನ್ರೇಷನ್ಗೆ ಅದನ್ನು ತಲುಪಿಸ್ತಾ ಇರೋ ಎಲ್ಲರನ್ನೂ ಕರೆಸಿ ವಿ ಡಿಡ್ ದ್ಯಾಟ್. ಸೊ ರಾಘವನ್ ಸರ್ ಥರ ಜನ ಎಷ್ಟೋ ಜನ ಬೇರೆ ಅನ್ಯ ಭಾಷೆಯರಿಗೆ ಇದನ್ನು ಕಲಿಸ್ಕೊಡ್ತಾ ಇದ್ದಾರೆ, ಸುಲಭವಾಗಿ ಬರೆಯೋಕ್ಕೆ, ಓದೋಕ್ಕೆ, ಮಾತಾಡೋಕ್ಕೆ. ಅಂದ್ರೆ ಎಲೆಮರೆಕಾಯಿ ಅಂತ ಅವ್ರ ಪಾಡ್ಗೆ ಅವರು ಮಾಡ್ತಾ ಹೋಗ್ತಾ ಇದ್ದಾರೆ. ಯು ಕ್ಯಾನ್ ಇಮ್ಯಾಜಿನ್ 1972 ಅಂದರೆ ಎಷ್ಟು 54 ವರ್ಷ ಆಯಿತು. ಹೌದು, 54 ವರ್ಷದಿಂದ ಅವ್ರು ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲಿ ಕರೆದ್ರೆ ಅವ್ರು ಬರ್ತಾರೆ. ಅವರು ಇನ್ಫೋಸಿಸ್, ವಿಪ್ರೋ ಥರ ಕಂಪನೀಸ್ಗಳಲ್ಲಿ ಅವರ ವರ್ಕ್ ಫೋರ್ಸ್ಗೆ ಕನ್ನಡವನ್ನು ಕಲಿಸೋಕೆ ಹೋಗ್ತಾ ಇದ್ರಂತೆ. ಈಗಲೂ ಅಷ್ಟೇ. ಐ ಆಮ್ ವೆರಿ ಹ್ಯಾಪಿ ಟು ಶೇರ್, ಯಾರಿಗಾದ್ರೂ ರಾಘವನ್ ಸರ್ ಹತ್ರ ಕನ್ನಡ ಕಲಿಸ್ಬೇಕು ಅಥವಾ ಕಲಿಬೇಕು ಅಂದರೆ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಹಿಸ್ ಕಾಂಟ್ಯಾಕ್ಟ್ಸ್. ಅಥವಾ ನೀವು ಫೇಸ್ಬುಕ್ಕಲ್ಲಿ ನೋಡಿದ್ರು BV ರಾಘವನ್ ಕನ್ನಡ ಪ್ರಸಾರ ಪರಿಷತ್ ಅಂದ್ರೂ ಅವ್ರು ಸಿಗ್ತಾರೆ. ಅಂಥ ಒಂದು ಪ್ರೀತಿಯಿಂದ ಕಲಿಸ್ಕೊಡೋ ಜನ, ಅದನ್ನು ಪೀಪಲ್ ಹ್ಯಾವ್ ಟು ಟೇಕ್ ಅಡ್ವಾಂಟೇಜ್ ಆ್ಯಂಡ್ ಬಿ ಅ ಪಾರ್ಟ್ ಆಫ್ ದಿಸ್ ಕಲ್ಚರ್. ನಾನು ಅಷ್ಟೇ ಹೇಳೋದು. ಆಲ್ ಆಫ್ ಅಸ್ ಹ್ಯಾವ್ ಕಮ್ ಫ್ರಮ್ ಬೇರೆ ಬೇರೆ ಎಲ್ಲೋ ಒಂದು ನಮ್ಮ ಅಜ್ಜ, ಮುತ್ತಜ್ಜ, ಅಜ್ಜಿ ಅಂದರು. ಇಫ್ ಯು ಟ್ರೇಸ್ ಬ್ಯಾಕ್, ನಾವು ಎಲ್ಲೆಲ್ಲಿದ್ವೋ ಯಾವ್ಯಾವ ಊರುಗಳಲ್ಲಿ, ವಿ ಆಲ್ಸೋ ವೆಂಟ್ ಮೈಗ್ರೇಟೆಡ್. ಕೆಲವರು ಇಲ್ಲಿ ಬಂದು, ಐ ಡೋಂಟ್ ಬ್ಲೇಮ್ ಮೈಗ್ರೆಂಟ್ಸ್. ಯು ಹ್ಯಾವ್ ಟು ಹ್ಯಾವ್ ಅ ಲೈವ್ಲಿಹುಡ್. ಇವಾಗ ನಮ್ಮ ಕಸಿನ್ಸೋ ಮಕ್ಕಳು ಎಲ್ಲರೂ ಹೋಗಲ್ವಾ ಬೇರೆ ಬೇರೆ ಯುರೋಪ್ಗೆ, ಆ್ಯಂಡ್ ದೇ ಆಲ್ಸೋ ಬಿಕಮ್ ಸಿಟಿಸನ್ಸ್ ದೇರ್. ಬಟ್ ಆ ಕಲ್ಚರ್ನ ಉಳಿಸ್ಕೊಂಡಿರ್ತಾರೆ. ಇಲ್ಲಿಗಿಂತ ಹೆಚ್ಚು ಅಲ್ಲಿ ಅಖಿಲ ಕರ್ನಾಟಕ ಇದು ಇರತ್ತಲ್ಲ, ಕನ್ನಡದ ಅಥಾರಿಟಿ. You know, Bhavna, one of the things which I did and I'm still doing is, it is a passion project ಅಂತ ಹೇಳ್ಬೋದು. ಕನ್ನಡಿಗರು ಅಕ್ರಾಸ್ ದ ವರ್ಲ್ಡ್ ಒಂದು ಡಯಾಸ್ಪೋರಾ ಕಮ್ಯುನಿಟಿಯನ್ನು, ಸಮುದಾಯವನ್ನು ನಾನು ಬೆಳೆಸ್ತಾ ಇದ್ದೀನಿ ಈ ಒಂದು 3 ತಿಂಗಳಿಂದ. ಸೊ ಜ್ಯೂರಿಕ್ ಕನ್ನಡ ಅಸೋಸಿಯೇಷನ್, ಬರ್ಲಿನ್, ಪೋಲೆಂಡ್, ಜೆಡ್ಡಾ ಕನ್ನಡಿಗ, ಸೌದಿ ಅರೇಬಿಯಾ ಕನ್ನಡಿಗರು, ಮೆಲ್ಬರ್ನ್, ಕನೆಕ್ಟಿಕಟ್, ಎಲ್ಲೆಲ್ಲಿಂದ ಅಂದರೆ ಕೆಲವರು ನನ್ನ ಸರ್ಕಲಲ್ಲೇ ಇದ್ದವರು. ಅವರೀಗ ಅಲ್ಲಿ ಹೋಗಿದ್ದಾರೆ. ಆ್ಯಂಡ್ ಐ ನೋ ದಟ್ ದೇ ಡೂ ಯಕ್ಷಗಾನ ಮಾಡ್ತಾರೆ. ಒಬ್ಬರು ಹರೀಶ್ ನವಾಡ ಅಂತ ಎಷ್ಟು ಚೆನ್ನಾಗಿ ಅಲ್ಲಿ ಬೆಳೆಸ್ತಾ ಇದ್ದಾರೆ ಅವರೆಲ್ಲ ಸೇರಿ. ಯಕ್ಷಗಾನ 1-2 ಸ್ಟೂಡೆಂಟ್ಸಿಂದ ಹಿಡಿದು ಈಗ ಸುಮಾರು 200 ಜನ ಆಗಿದ್ದಾರಂತೆ. ಕ್ಯಾನ್ ಯು ಇಮ್ಯಾಜಿನ್, ಇನ್ ಅ ಫಾರಿನ್ ಕಂಟ್ರಿ ನಮ್ಮ ಸಂಸ್ಕೃತಿ ಪರಂಪರೆಯ ಯಕ್ಷಗಾನ ಇಸ್ ಫ್ಲವರಿಂಗ್. ಆದಷ್ಟು ಇಲ್ಲಿ ಬೆಂಗಳೂರಲ್ಲಿ ನಮಗೆ ವಿ ಡೋಂಟ್ ಸಿ ಇಟ್ ಸಮ್ಟೈಮ್ಸ್. ಸೊ ಈ ಒಂದು ಸಮುದಾಯವನ್ನು ಒಂದು ವಾಟ್ಸ್ಆ್ಯಪ್ ಗ್ರೂಪಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ಬಿಕಾಸ್ ಶೇರಿಂಗ್ ಬೇರೆ ಏನೋ ಅಲ್ಲಿ ಇವಾಗ ಸದ್ಯಕ್ಕೆ ನಾವು ಮಾಡೋಂಗಿಲ್ಲ. ಐ ಆಮ್ ನಾಟ್ ಡೂಯಿಂಗ್ ಎನಿ ಮೇಜರ್ ಇವೆಂಟ್ಸ್. ನಾಳೆ ದಿನ ಈ ಕಲ್ಚರೋತ್ಸವವನ್ನು ಐ ವಾಂಟ್ ಟು ಟೇಕ್ ಇಟ್ ಅಕ್ರಾಸ್ ದ ವರ್ಲ್ಡ್. ನಾನು ಸೌಮ್ಯ ನಂದನ್, ಉಷಾ ಸತೀಶ್ ಮುಡುಕ್ತೊರೆ ಅಂತ ಅವರು ಅಂದರೆ ಅಪ್ಪಟ ಕನ್ನಡಿಗ ಹೃದಯ ಒಬ್ಬೊಬ್ರದ್ದು. ದೇ ಆರ್ ಜಸ್ಟ್ ಡೂಯಿಂಗ್ ಬ್ಯೂಟಿಫುಲ್ ಅಂದರೆ ಫ್ಯಾಂಟಾಸ್ಟಿಕ್ ಥಿಂಗ್ಸ್ ಅವರವ್ರ ಕ್ಷೇತ್ರಗಳಲ್ಲಿ. ಶ್ರೀರಂಜಿನಿ ಅಂತ ಕವಡೆ ಅನ್ನೋ ಒಂದು ಸ್ಟೋರ್ಸ್ ಇದೆ ಶೇಷಾದ್ರಿಪುರಮಲ್ಲಿ. ಹಳೆಯ ನಮ್ಮ ಕುಂಟೆ ಬಿಲ್ಲೆಯಿಂದ ಹಿಡಿದು ಅಥವಾ ಯುನೋ ಅಡುಗೆ ಮನೆ ಯುನೋ ಅದನ್ನೆಲ್ಲ ಇಡ್ಸಿದ್ದೀನಿ. ಅವರು ಐ ವಾಂಟೆಡ್ ಟು ಗಿವ್ ಆಲ್ ದೀಸ್ ಪೀಪಲ್ ಎ ಸ್ಪಾಟ್ಲೈಟ್. ಯಾವಾಗ ನಾವು ನಮ್ಮ ಆಯಿತು, ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಗ್ರೇಟ್ ಪೀಪಲ್ ಅಕ್ರಾಸ್ ದ ಕಂಟ್ರಿ ಆ್ಯಂಡ್ ಅಕ್ರಾಸ್ ದ ವರ್ಲ್ಡ್, ನ್ಯೂಸ್ ಮೇಕರ್ಸ್. ನಮ್ಮೂರಿನ ಗ್ರೇಟ್ ಪೀಪಲ್ ಬಗ್ಗೆ ಯಾವಾಗ ಮಾತಾಡೋದು? ರೈಟ್.